ಮನೇಲಿಟ್ಟಿದ್ದು ಎಲ್ಲ ಕ್ಯಾಮ್ರಾಸು ತೆಗ್ದಾಯ್ತು. ಅಭಿ ಪವರ್ ಆನ್ ಮಾಡುವ. ಅಬ್ಬಾ, ಇಷ್ಟು ದಿನ ಕ್ಯಾಮ್ರಾ ಇದೆ ಅನ್ನೋ ಭಯದಲ್ಲಿ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಗೊತ್ತಾಗ್ತಿರ್ಲಿಲ್ಲ. ಉಸಿರು ಕಟ್ತಂಗಾಗಿರೋದು. ಈಗ ಸ್ವಲ್ಪ ನೆಮ್ಮದಿ ಸಿಕ್ತು. ನೋಡ್ದೇನಮ್ಮ, ಒಂದಷ್ಟು ದಿನ ನಾಟಕ ಮಾಡೋದಕ್ಕೆ ನಿನಗಿಷ್ಟು ಕಷ್ಟ ಆಗಿರ್ಬೇಕಾದ್ರೆ ಈ ಮನೆಗೆ ಬಂದಾಗಿಂದ ಇಷ್ಟು ವರ್ಷದಿಂದ ಶಾರ್ವರಿ ನಾಟಕ ಮಾಡ್ತಾನೇ ಇದ್ಲಲ್ಲ, ಆಗ ನೋಡಿದ್ರೆ ಅವಳು ಗ್ರೇಟ್ ತಾನೆ. ನಿಜ ಹೇಳಿದ್ರಿ ಚಿಕ್ಕಪ್ಪ, ಬರೀ ನಾಟಕ ಮಾಡೋದಲ್ಲ, ಒಂದೇ ಒಂದು ಕ್ಷಣಕ್ಕೂ ನಮಗೆ ಡೌಟ್ ಬರ್ದಾರ ಹಾಗೆ ನಡ್ಕೊಂಡ್ರಲ್ಲ. ಅನುಮಾನ ಬರೋದು ಹೋಗಲಿ, ಅವ್ರ ಮೇಲೆ ಪ್ರೀತಿ ಅಭಿಮಾನ ಜಾಸ್ತಿ ಆಗೋ ಹಾಗೆ ನಾಟಕ ಮಾಡಿದ್ವಲ್ಲ, ಅದನ್ನೇನು ಹೇಳ್ತೀರ? ನೀವೆಲ್ಲರೂ ಇಷ್ಟೊಂದು ಹೊಗಳಬೇಕು ಅಂತ ಕ್ಯಾಮ್ರಾ ಡಿಆಕ್ಟಿವೇಟ್ ಮಾಡಿಸಿದ್ರಾ? ನೀವು ಇಷ್ಟೊಂದು ಹೊಗಳ್ತಿದ್ದೀರ ಅಂತ ಅವ್ರಿಗೇನಾದ್ರೂ ಗೊತ್ತಾದರೆ? ಯಾವುದೋ ಅನ್ನೋನ್ ನಂಬರಿಂದ ಕಾಲ್ ಬರ್ತಿದೆ. ಮಾಮೇ ಇರಬೇಕು. ರಿಸೀವ್ ಮಾಡಿ ಸ್ಪೀಕರ್ಗೆ ಹಾಕು. ಹೇಗಿದ್ಯಾ ಬೇಬಿ? ನಾನು ಚೆನ್ನಾಗಿದ್ದೀನಿ ಮಾಮ್, ನೀ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಮಾಮ್, ಏನಾಗ್ತಿದೆ? ನನಗಂತೂ ಒಂದು ವಿಷಯನೂ ಗೊತ್ತಾಗ್ತಿಲ್ಲ. ನೀನು ಸೇಫ್ ಆಗಿದ್ಯಾ ತಾನೆ? ಆ ಮಾತನ್ನ ನಾನ್ ನಿನ್ನ ಹತ್ರ ಕೇಳ್ಬೇಕು. ಆ ಮನೇಲಿ ಏನ್ ನಡೀತಿದೆ? ಇದ್ದಕ್ಕಿದ್ದ ಹಾಗೆ ಕ್ಯಾಮ್ರಾಗಳೆಲ್ಲ ಆಫ್ ಆಗಿದೆ. ಯಾಕೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಮಾಮ್, ಅದು ಏನೇ ಇದ್ರು ಆಮೇಲೆ ಮಾತಾಡೋಣ ನಿಧಿ. ಮೊದಲು ಆ ಕ್ಯಾಮ್ರಾಗಳೆಲ್ಲ ಏನಾಗಿದೆ ನೋಡು. ಪವರ್ ಕನೆಕ್ಷನ್ ಏನಾದ್ರೂ ಕಟ್ ಆಗಿ ಹೋಗಿದ್ರೆ ಅದನ್ನೆಲ್ಲ ಸರಿ ಮಾಡು. ಅದಲ್ಲ ಮಾಮ್, ನಾನು ನಿನ್ನ ಹತ್ರ ಏನೋ ಹೇಳಬೇಕು. ಏನದು? ಮಾಮ್, ನೀನು ಇನ್ನು ಮುಂದೆ ತುಂಬಾ ಹುಷಾರಾಗಿರ್ಬೇಕು. ಏನಾಯ್ತು ನಿಧಿ? ಕ್ಯಾಮ್ರಾ ಕನೆಕ್ಷನ್ ಸರಿ ಮಾಡು ಅಂತ ಹೇಳ್ತಿದ್ದೀನಿ, ಆದ್ರೆ ನೀನು... ನಾನು ಅದ್ರ ಬಗ್ಗೆನೇ ಮಾತಾಡ್ತಿದ್ದೀನಿ ಮಾಮ್. ಮನೆಯವ್ರಿಗೆಲ್ಲರಿಗೂ ನಿನ್ನ ಮೇಲೆ ಅನುಮಾನ ಬಂದು ಪೊಲೀಸವ್ರಿಗೆ ತಿಳಿಸಿದ್ರು. ಪೊಲೀಸವ್ರ ಮನೆಗೆ ಬಂದು ಕ್ಯಾಮ್ರಾ ಡಿಟೆಕ್ಟರ್ಸ್ನ ಯೂಸ್ ಮಾಡಿ ಕ್ಯಾಮ್ರಾಸ್ನೆಲ್ಲ ಪತ್ತೆ ಹಚ್ಚಿದ್ರು. ಮನೆಯವ್ರಿಗೆಲ್ಲ ತುಂಬ ಆಶ್ಚರ್ಯ ಆಗೋಯ್ತು. ನೀನು ಎಲ್ಲೆಲ್ಲಿ ಕ್ಯಾಮ್ರಾ ಇಟ್ಟಿದ್ಯೋ ಅದೆಲ್ಲ ಸಿಕ್ಬಿಟ್ಟು ಮಾಮ್. ಇನ್ಮೇಲೆ ಮನೇಲಿ ಏನೇನಾಗುತ್ತೋ ಅದೆಲ್ಲ ನಿಂಗೆ ಇಮಿಡಿಯೇಟ್ಲಿ ಗೊತ್ತಾಗಲ್ಲ ಅನಿಸುತ್ತೆ. ಎಲ್ಲ ನಾನೇ ಹೇಳಬೇಕು. ಏನ್ ಹೇಳ್ತಾ ಇದ್ಯಾ ನಿಧಿ ನೀನು? ಪೊಲೀಸ್ನವ್ರು ಬಂದಿದ್ರಾ? ಆದ್ರೆ ಅದು ಕೂಡ ನನಗೆ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಿಲ್ವಲ್ಲ. ಇಲ್ಲ ಮಾಮ್, ಪೊಲೀಸವ್ರು ಬರೋದಕ್ಕಿಂತ ಮುಂಚೆ ಮನೆ ಪವರ್ನ ತೆಗಿಯಕ್ಕೆ ಹೇಳಿದ್ದಾರೆ. ಮನೆ ಪವರ್ ತೆಗಿತಿದ್ದ ಹಾಗೇನೆ ಅವರೆಲ್ಲ ಮನೆ ಒಳಗೆ ಬಂದು ಕ್ಯಾಮ್ರಾ ಡಿಟೆಕ್ಟರ್ಸ್ ಯೂಸ್ ಮಾಡಿ ಕ್ಯಾಮ್ರಾಸ್ ಎಲ್ಲ ಎಲ್ಲಿದೆ ಅಂತ ಪತ್ತೆ ಹಚ್ಚಿದ್ದಾರೆ. ನೀನೀಗ ಎಲ್ಲಿದ್ಯಾ ಮಾಮ್? ನೀ ಎಲ್ಲಿದ್ಯಾ ಅಂತ ಹೇಳಿದ್ರೆ ನಾನು ಬಂದು ಮನೇಲೆಲ್ಲ ಏನಾಗ್ತಿದೆ ಅಂತ ಡೀಟೇಲಾಗಿ ಹೇಳ್ತೀನಿ. ಇಲ್ಲ ನಿಧಿ, ನಾನು ಈಗಿರೋ ಜಾಗದ ಬಗ್ಗೆ ಏನೂ ಹೇಳಕ್ಕಾಗಲ್ಲ. ನೀನ್ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಫೋನ್ ಮಾಡಿ ತಿಳಿಸ್ತೀನಿ. ಕಾಲ್ ಕಟ್ ಮಾಡು. ಏನೇ ಮಾತಾಡಿದ್ರು ಅವಳು ಎಲ್ಲಿದ್ದಾಳೆ ಅನ್ನೋದನ್ನ ಬಿಟ್ಕೊಡ್ಲಿಲ್ಲ. ಪುಟ್ಟಿ, ನಿಮ್ಮಪ್ಪ ನಿನ್ಗೆ ಇಷ್ಟವಾಗಿರೋದನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಮದವ್ರೆ, ತಿನ್ಸಿ. ಇಲ್ಲ ನೋಡಿ, ನಾನು ಅಡುಗೆ ಮಾಡಿದ್ದೀನಿ ಅಷ್ಟೇ. ಆದರೆ ಇದರ ರುಚಿ ಹೆಚ್ಚಾಗೋದು ನೀವು ತಿನ್ನಿಸಿದಾಗ ಮಾತ್ರ. ನೀವು ನಿಮ್ಮ ಕೈಯಾರೆ ತಿನ್ನಿಸಿ, ತಗೊಳ್ಳಿ. ಪುಟ್ಟಿ, ಇಲ್ಲೋಡು, ನಿನಗೆ ಇಷ್ಟವಾದ ಸ್ವೀಟು. ಮುಂಚೆ ಎಲ್ಲ ಈ ಸ್ವೀಟ್ ಮಾಡಿದಾಗ ಇನ್ನೂ ಬೇಕು ಅಂತ ಕೇಳ್ತಾ ಇದ್ದೆ. ಈಗ ಕೇಳಲ್ವಾ?
ಅಡುಗೆ ಚೆನ್ನಾಗಿದೆಯಾ? ಅಳಬೇಡಿ ತುಳಸಿಯವ್ರೆ, ಮಗಳಿಗೆ ಊಟ ಮಾಡಿಸೋವಾಗ ನಗ್ನಗ್ತಾ ಊಟ ಮಾಡಿಸೋಣ. ನಿಮ್ಮ ನಗುವೇ ಅವಳಿಗೆ ಶಕ್ತಿ. ಸಂಧ್ಯಾ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಿನ್ನ ಅಣ್ಣಂದ್ರು ನಿನ್ನ ತುಂಬ ಹೊಗಳ್ತಾ ಇದ್ರು. ನೀನು ಕೆಲಸ ಮಾಡೋ ಕಡೆ ತುಂಬ ಒಳ್ಳೆ ಹೆಸರು ಮಾಡಿದೆಯಂತೆ. ನೀನು ಅಲ್ಲಿ ಇಲ್ಲ ಅಂದರೆ ಅಲ್ಲಿ ಕೆಲಸನೇ ಆಗಲ್ವಂತೆ. ನೀನು ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ನಿಜವಾಗ್ಲೂ ಹೆಮ್ಮೆ ಆಗತ್ತೆ. ಅಪ್ಪ, ಸಂಧ್ಯಾ ಏನಾದರೂ ಸಂಧ್ಯಾ, ಮನೆಗೋಸ್ಕರ ನೀನು ಕೆಲಸ ಮಾಡ್ಬೇಕಲ್ವಾ? ನೀನು ದುಡಿಬೇಕಲ್ವಾ? ಅದಕ್ಕಾದ್ರೂ ಮಾತಾಡು. ಮನೆ ಜವಾಬ್ದಾರಿಗಳನ್ನ ವಹಿಸ್ಕೋತೀನಿ ಅಂತ ಹೇಳಿದ್ದೆ, ಈಗೇನಾಯ್ತು? ನೀನು ಈ ಥರ ಇದ್ರೆ ನನಗೆ ನೋಡೋಕ್ಕಾಗಲ್ಲ ಸಂಧ್ಯಾ. ಮಾತಾಡು. ಸಂಧ್ಯಾ, ಹೇಗಿದೆಯಮ್ಮ? ಸಂಧ್ಯಾ, ಹುಷಾರಾಗಿದ್ಯಾ? ನೀನು ಎಲ್ಲಿ ಬಂದಿದ್ಯಾ ಅಂತ ಗೊತ್ತಾಗ್ತಿದ್ಯಾ? ಸಂಧ್ಯಾ, ಮಾತಾಡು. ಮಾತಾಡು ಸಂಧ್ಯಾ, ನಾವೆಲ್ಲ ನಿನಗೋಸ್ಕರ ಕಾಯ್ತಾ ಇದ್ವಿ. ಸಂಧ್ಯಾ ಮಾತಾಡಮ್ಮ, ಯಾಕೆ ಏನಾಯ್ತು? ಸಂಧ್ಯಾ, ಎಲ್ಲರೂ ಮಾತಾಡಿಸ್ತಾ ಇದೀವಲ್ಲ, ಮಾತಾಡು ಸಂಧ್ಯಾ. ಅಮ್ಮ, ಸಂಧ್ಯಂಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟಿದ್ದಾಳೋ ಏನೋ. ಅವಳು ಮಾತಾಡದೆ ಮೌನವಾಗಿದ್ದಾಳೆ. ಇಷ್ಟೆಲ್ಲ ಆಘಾತ ಆಗಿದೆ ಅಂದರೆ ಇವಳಿಗೆ ಊಟ ತಿಂಡಿ ನೀರು ಏನು ಕೊಡದೆ ಚಿತ್ರ ಹಿಂಸೆ ಕೊಟ್ಟಿರ್ತಾಳೆ ಅವಳು. ಪಾಪ ಸಂಧ್ಯಾ ಊಟ ನೀರು ಕೊಡದೆ ಹಿಂಸೆ ಮಾಡ್ಬೇಕಾದ್ರೆ ಮಾಮಿಗೆ ನನ್ನ ನೆನಪೇ ಆಗ್ಲಿಲ್ವಾ? ನಾನ್ ಬೇರೆ ಅಲ್ಲ, ಸಂಧ್ಯಾ ಬೇರೆ ಅಲ್ಲ. ಅವಳು ನಂತರನೇ ಹೆಣ್ಮಗಳು ಅಂತ ಯೋಚನೆನೇ ಬರ್ಲಿಲ್ವಾ? ಮಾಮ್ ಇಷ್ಟೊಂದು ಕ್ರೂರಿ ಆಗಕ್ಕೆ ಹೇಗ್ ಸಾಧ್ಯ? ಹೇಗ್ ಸಾಧ್ಯ ಅಂದ್ರೆ ಏನ್ ಅರ್ಥ ನಿಧಿ? ಕಾಡು ಪ್ರಾಣಿಗಳಿಗಾದ್ರೂ ಸ್ವಲ್ಪ ಅನುಕಂಪ ಇರುತ್ತೆ, ಆದ್ರೆ ಇವಳು ಅದಕ್ಕಿಂತ ಕಡೆ. ಮನುಷ್ಯತ್ವನೇ ಇಲ್ದೋರ್ಗೆ ಅನುಕಂಪನೂ ಇರಲ್ಲ, ಅಕ್ಕರೇನೂ ಇರಲ್ಲ. ಇನ್ನು ಒಳ್ಳೆತನ ಅಂತೂ ಕನ್ಸಿನ ಮಾತು. ಒಳ್ಳೆತನ ಇದ್ದಿದ್ರೆ ಮಾಡಿರೋ ತಪ್ಪನ್ನ ಅರ್ಥ ಮಾಡಿಕೊಂಡು ನಮ್ಮಲ್ಲಿ ಒಬ್ಬರಾಗಿರ್ತಿದ್ರು. ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಿ ನಮ್ಮೆಲ್ಲರ ಜೊತೆ ನೆಮ್ಮದಿಯಾಗಿರ್ಬೋದಾಗಿತ್ತು. ಪಾಪಿ ಕಣಮ್ಮ ಅವಳು. ಅವಳಿಂದ ಇದನ್ನೆಲ್ಲ ನಿರೀಕ್ಷೆ ಮಾಡೋದು ಸಾಧ್ಯನೇ ಇಲ್ಲ. ಸಾಕು, ಇನ್ಯಾರು ಅವಳ ಹೆಸರಾಗಲಿ ಅವಳ ಬಗ್ಗೆ ಆಗಲಿ ಮಾತಾಡೋದು ಬೇಡ. ನಾವು ಆ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರೆ ಸಂಧ್ಯನ್ಗೆ ಇನ್ನಷ್ಟು ಆಘಾತ ಆಗುತ್ತೆ. ನಾವು ಆದಷ್ಟು ಅವಳನ್ನು ಖುಷಿಯಿಂದ ನೋಡ್ಕೊಳ್ಬೇಕು, ಅವಳನ್ನು ಈ ಪರಿಸ್ಥಿತಿಯಿಂದ ಆಚೆ ತರಬೇಕು. ಸಂಧ್ಯಾ, ನೀನು ಅಣ್ಣಂದಿರನ್ನ ಕ್ಷಮಿಸ್ಬಿಡು.
ಹೌದು ಸಂಧ್ಯಾ, ನಿನ್ನ ಮುಂದೆ ನಿಂತ್ಕೊಂಡು ನಮಗೆ ಮಾತಾಡೋದಕ್ಕೆ ನಾಚಿಕೆ ಆಗ್ತಿದೆ. ನಮ್ಮ ಕೈಯಲ್ಲಿ ನಿನ್ನನ್ನು ಕಾಪಾಡ್ಕೊಳಕ್ಕಾಗಲಿಲ್ಲ. ಆದರೆ ಇನ್ನು ಮುಂದೆ ಹಾಗಾಗಲ್ಲ. ನಿನ್ನ ಅಣ್ಣಂದಿರು ಯಾವತ್ತೂ ನಿನ್ನ ಬೆನ್ನ ಹಿಂದೆ ಇರ್ತಾರೆ. ಧೈರ್ಯವಾಗಿರ. ಅಭಿ ಅಭಿ, ಇದೇ ಮೊದಲನೇ ಸಲ ಸಂಧ್ಯಾ ಈ ರೀತಿ ಯಾರ್ದಾದ್ರೂ ಮಾತನ್ನ ಅರ್ಥ ಮಾಡ್ಕೊಂಡು ನಡ್ಕೋತಾ ಇರೋದು. ಹೌದು, ಸಂಧ್ಯನ್ಗೆ ನಿಮ್ಮ ಮಾತು ಅರ್ಥ ಆಗ್ತಿದೆ, ಅವಳ ಮನಸ್ಸಿಗೆ ತಾಗ್ತಿದೆ. ಅವಳು ಬಂದಾಗಿಂದ ಇದೇ ಮೊದಲು ರಿಯಾಕ್ಟ್ ಮಾಡ್ತಿರೋದು. ನೀವಿಬ್ಬರು ಅವಳನ್ನು ಕಾಪಾಡ್ಕೊಳಕ್ಕಾಗಲಿಲ್ಲ ಅಂತ ದುಃಖ ಪಡಬೇಡಿ. ಈಗಲೂ ನೀವೇ ಅವಳನ್ನು ಕಾಪಾಡ್ಕೋತಿರೋದು. ನಿಮ್ಮ ಪ್ರೀತಿ ಅವಳನ್ನು ಮೊದಲಿನ ಹಾಗೆ ಮಾಡುತ್ತೆ. ಅಷ್ಟಾದರೆ ಅದು ನಮ್ಮ ಅದೃಷ್ಟ ಚಿಕ್ಕಪ್ಪ. ಸಂಧ್ಯಾ ಬಾ. ಸಂಧ್ಯನ ಈ ಸ್ಥಿತಿಯಲ್ಲಿ ನೋಡೋಕ್ಕಾಗ್ತಿಲ್ಲ. ಎಂಥ ಕ್ರೂರಿ ಹೆಂಗ್ಸವಳು. ಅವಳನ್ನ ನಾವು ತಾಯಿಗಿಂತ ಹೆಚ್ಚು ಅಂದ್ಕೊಂಡಿದ್ವಿ. ಬಾಯಿ ತುಂಬ ಚಿಕ್ಕಮ್ಮ ಅಂತ ಕರಿತಿದ್ವಿ. ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಹತ್ರ ನಡೆಸ್ಕೊಂಡಿದ್ದಾಳಲ್ಲ, ಮನುಷ್ಯತ್ವನೇ ಇಲ್ದಿರೋಳು. ರಕ್ತ ಕುದೀತಾ ಇದೆ. ಅಮ್ಮನ್ನ ಕೊಲ್ಸೋ ಪ್ರಯತ್ನ ಪಟ್ಲು. ನಿಮ್ಗಳ ಮೇಲೆ ರೌಡಿಗಳನ್ನ ಬಿಟ್ಲು. ಕಾರ್ ಬ್ರೇಕ್ ಫೇಲ್ ಮಾಡಿದ್ಲು. ತಾತನಿಗೂ ನಮ್ಮ ಮಾವನಿಗೂ ಆಕ್ಸಿಡೆಂಟ್ ಮಾಡಿಸೋದ್ಲು. ಕೊನೆ ನಮ್ಮ ಮಾವನ್ನೇ ಕೊಂದ್ಬಿಟ್ಲು. ಅದು ಸಾಲದು ಅಂತ ಈಗ ಸಂಧಿಗೆ ಈ ರೀತಿ ಹಿಂಸೆ ಕೊಟ್ಟಿದ್ದಾಳೆ. ಅವಳೇನಾದ್ರೂ ನನ್ನ ಕಣ್ಣೆದ್ರಿಗೆ ಬಂದರೆ ಅವಳು ಮಾತ್ರ ಸಮರ್ಥ್, ಏನಾಗಿದೆ ನಿನಗೆ? ಕೋಪ ಇರಬೇಕು ನಿಜ, ಆದರೆ ನಿನಗೆ ನೀನು ಹಿಂಸೆ ಕೊಡ್ಕೊಳ್ಳೋಷ್ಟು ಕೋಪ ಇರಬಾರ್ದು. ಮನಸ್ಸಿಗಾಗಿರೋ ಹಿಂಸೆಗಿಂತ ಇದು ಯಾವುದೋ ದೊಡ್ಡ ಹಿಂಸೆ ಅಲ್ಲ. ದೇಹಕ್ಕಿಂತ 1000 ಗಾಯ ಆಗ್ಬೋದು, ಆದರೆ ಈ ಗಾಯಗಳೆಲ್ಲ ಆರೋಗುತ್ತೆ. ಈ ಕೈಗಾಗಿರೋ ಗಾಯಕ್ಕಿಂತ ಆ ಶಾರ್ವರಿ ಮಾಡಿರೋ ಗಾಯ ತುಂಬ ನೋವು ಕೊಡ್ತಾ ಇದೆ. ಆ ಗಾಯ ವಾಸಿ ಆಗಬೇಕು ಅಂತಂದ್ರೆ ಶಾರ್ವರಿ ಸಿಗಬೇಕು. ಅವಳಿಗೆ ತಕ್ಕ ಶಿಕ್ಷೆ ನನ್ನ ಕೈಯಿಂದನೇ ಆಗಬೇಕು. ಆ ಹೆಂಗಸಿಂದಾಗಿರೋ ಅನ್ಯಾಯಗಳನ್ನೆಲ್ಲ ಹೇಳಿದೆ ಸಮರ್ಥ್. ಆದರೆ ಒಂದನ್ನು ಮಾತ್ರ ಮರ್ತುಬಿಟ್ಟೆ. ನಾವಿಷ್ಟು ವರ್ಷ ತಾಯಿನ ಕಳ್ಕೊಂಡು ತಬ್ಲಿಗಳಾಗಿದ್ದೆ ಅವಳಿಂದ. ನಮ್ಮ ಜೀವನದ ದಿಕ್ಕು ಬದಲಾಗಿದ್ದೆ ಅವಳಿಂದ. ಅಪ್ಪನ ಬಗ್ಗೆ ಅನುಮಾನ ಪಟ್ಟು, ಅಪ್ಪನ ಮೇಲೆ ಕೋಪ ಮಾಡಿಕೊಂಡು ಎಷ್ಟೋ ವರ್ಷ ನಾವು ಮಾತೇ ಆಡಲಿಲ್ಲ. ಅದಕ್ಕೆಲ್ಲ ಕಾರಣ ಅವಳೇ. ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಏನನ್ಸುತ್ತೆ ಹೇಳು? ಅವಳು ಪ್ರಾಣನ ನನ್ನ ಕೈಯಾರೆ ತೆಗಿಬೇಕು ಅಂತ ನನಗೆ ಎಷ್ಟೋ ಸಲ ಅನ್ಸ್ಬಿಟ್ಟಿದೆ. ನೋಡಿ, ನಾವು ಆವೇಶ ಪಡೋದು ಖಂಡಿತ ಒಳ್ಳೇದಲ್ಲ. ಈ ಟೈಮಲ್ಲಿ ನಾವು ಆತರ ಪಡೋದು, ಆವೇಶ ಪಡೋದು ತಪ್ಪು. ಮೊದಲು ನಮ್ಮ ಸಂಧಿನ ಸ್ಥಿತಿ ಸರಿ ಹೋಗಬೇಕು. ಅವಳು ಮೊದಲಿನ ಹಾಗೆ ಆಗಬೇಕು. ನಾವು ಅದ್ರ ಕಡೆ ಗಮನ ಕೊಡಬೇಕು. ನಿಜ ಬ್ರೋ, ಆ ಮನುಷ್ಯತ್ವನೇ ಇಲ್ದಿರೋ ಮೃಗನ ಕೊಲ್ಲೋ ಹಠದಲ್ಲಿ ನಮ್ಮ ಮನೆಯವ್ರ ಸಂತೋಷನ ನಾವು ಮರಿತಾ ಇದ್ದೀವಿ. ನೀನು ಹೇಳಿದ ಹಾಗೆ
ಸಂಧಿನ ಮೊದಲನೇ ಹಾಗೆ ನೋಡಬೇಕು ಅನ್ನೋ ಆಸೆ ನನಗೂ ಇದೆ. ಅದಕ್ಕೆ ನಾವೇನು ಮಾಡಬೇಕು? ಅದನ್ನ ನಾನು ಹೇಳ್ತೇನೆ. ಸಂಧ್ಯಾ ಮೊದಲಿನಾಗ ಆಗಬೇಕು ಅಂದರೆ ನೋಡಿದ್ಯಾ ನಾನು ಎಷ್ಟು ಚೆನ್ನಾಗಿ ಜಡೆ ಹಾಕ್ತಾ ಇದ್ದೀನಿ. ಹೂವಿನ ಬಳ್ಳಿ ಥರ ಇದೆ. ನಾನು ಅದನ್ನ ನೋಡಿದ್ರೆ ನನಗೂ ಹಾಕ್ಕೊಡಿ ನನಗೂ ಹಾಕ್ಕೊಡಿ ಅಂತ ಹೇಳಬೇಕು. ನೋಡು, ಹೇಗಿದೆ ಜಡೆ? ಚೆನ್ನಾಗಿದೆಯಾ? ಯಾಕೆ ಜಡೆ ಇಷ್ಟ ಆಗಲಿಲ್ವಾ? ನೋಡು ಎಷ್ಟು ಚೆನ್ನಾಗಿ ಹಾಕಿದ್ದೀನಿ. ನಿಂಗೆ ಇಷ್ಟ ಆಗಿಲ್ಲ ಅಂದರೆ ಹೇಳು, ನಾನು ಬೇರೆ ಸ್ಟೈಲ್ ಹಾಕ್ತೀನಿ. ಹಾಕ್ಲಾ? ಎಷ್ಟು ಸುಂದರವಾಗಿ ಕಾಣ್ತಿದ್ಯಾ, ಮುದ್ದಾಗಿ ಕಾಣ್ತಿದ್ಯಾ. ನಿನ್ನ ಜಡೆ ನೋಡು ಎಷ್ಟು ಸೂಪರ್ ಆಗಿದೆ. ನಿನ್ನ ಅಪ್ಪನಿಗೆ ಅಡುಗೆ ಮಾಡೋದಕ್ಕೆ ಮಾತ್ರ ಅಲ್ಲ, ಜಡೆ ಹಾಕೋಕ್ಕೂ ಬರುತ್ತೆ ಅಂತ ಪ್ರೂವ್ ಆಯಿತು. ನಿಮ್ಮಮ್ಮನ ಗೊತ್ತಾದರೆ ನನ್ನ ಬೆನ್ನಿಂದೆ ಬೀಳ್ತಾರೆ ದಿನ. ಆಮೇಲೆ ಅವ್ರಿಗೆ ನಾನೇ ಜಡೆ ಹಾಕ್ಬೇಕಾಗತ್ತೆ. ಹೌದು. ಇಷ್ಟು ದಿನ ನಿಮ್ಮ ಈ ಕಲೆ ನನಗೆ ಗೊತ್ತಿರಲಿಲ್ಲ. ಇನ್ಮೇಲೆ ನನಗೂ ಜಡೆ ನೀವೇ ಹಾಕ್ಬೇಕಾಗತ್ತೆ. ಅಪ್ಪ, ನಿಜವಾಗ್ಲೂ ನೀವು ಇಷ್ಟು ಚೆನ್ನಾಗಿ ಜಡೆ ಹಾಕ್ತೀರಾ? ಹೌದಲ್ವಾ ಅಪ್ಪ, ನೀವಿಷ್ಟು ಚೆನ್ನಾಗಿ ಜಡೆ ಹಾಕ್ತೀರ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಗೊತ್ತಾಗಿದ್ರೆ ಏನು ಮಾಡ್ತಿದ್ದೆ? ನೀನು ಕೂದಲು ಬಿಟ್ಕೋತಿದ್ಯಾ? ಓಯ್, ಏನು ನೀನು ಓಯ್ ಅಂದ ತಕ್ಷಣ ಹೆದರ್ಕೊಬಿಡ್ಬೇಕಾ? ನಮ್ಮ ಅಕ್ಕ ಇದ್ದಾಳೆ, ಹೊಡೆದಾಡಿದ್ರೆ ಹೆದರ್ಕೋತಾಳೆ ಅಂತ ಸುಮ್ಮನಿದ್ದೀನಿ. ಇಲ್ಲ ಅಂದಿದ್ರೆ ಸಾಕು, ನಿಲ್ಲಿಸ್ತೀರಾ? ನಿಮ್ಮ ಜಗಳ ಮುಗಿಯೋದೇ ಇಲ್ಲ. ನಾನೀಗ ಪುಟ್ಟಿಗೆ ಊಟ ಮಾಡಿಸ್ತೀನಿ. ಅಡುಗೆ ರೆಡಿ ಇದೆ. ಪೂರ್ಣಿ ನಿಮಗೆ ಬಡಿಸ್ತಾಳೆ, ಹೋಗಿ ಊಟ ಮಾಡಿ. ಅಮ್ಮ, ಸಂಜೆಗೆ ನಾನೇ ಊಟ ಮಾಡಿಸ್ತೀನಿ ಕೊಡಿ. ಯಾಕೆ ಸಂಜೆ ಹೀಗೆ ಇದೆಯಾ? ನಾನು ಎಲ್ಲರ ಜೊತೆ ಊಟ ಮಾಡಬೇಕು ಅಂತ ನಿನ್ಗೆ ಅನಿಸ್ತಿಲ್ವಾ? ಯಾಕೆ ಅಣ್ಣಂದ್ರ ಮೇಲೆ ನಿನ್ಗೆ ಇನ್ನೂ ನಂಬಿಕೆ ಇಲ್ವಾ?